ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀವಿ. ನಾವು ಕೂಡ ಆರಾಮಿದ್ದೀವಿ ನೋಡಿ ಸ್ನೇಹಿತರೆ. ಇವಾಗ ನಮ್ಮದು ಶುಕ್ರವಾರದ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ. ಇವಾಗ ಟೈಮು 11ಕ್ಕೆ ಒಂದು 10 ನಿಮಿಷ ಕಮ್ಮಿ ಅದ ನೋಡ್ರಿ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಎಲ್ಲ ಕೆಲಸ ಆಯಿತು, ಮಕ್ಕಳದು ಊಟ ಕೂಡ ಆಯಿತು, ಅಡುಗೆ ಆಯಿತು. ಸಿಂಪಲ್ ಏನು ಮಾಡಿಲ್ಲ ಸ್ನೇಹಿತರೆ, ಅನ್ನ ಸಾರು, ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೀನಿ, ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ. ಅದು ಏನು ಶೇರ್ ಮಾಡಿದ್ದೀನಿ ಅನ್ಕೋತೀನಿ, ಅದ್ರ ಸಲುವಾಗಿ ಮಾಡಿಲ್ಲ. ಇವಾಗ ಮ್ಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮತ್ತು ಲಾಗಲ್ಲಿ ಏನೇನಾಗುತ್ತೆ ಅದು ಕೂಡ ನೋಡೋಣ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ದಿನಚರಿ ಏನಾಗುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಮ್ಯಾಗಿ ಮಾಡೋದಕ್ಕೆ ಇಷ್ಟೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಕ್ಯಾರೆಟು, ಟೊಮೊಟೊ, ಕರಿಬೇವು, ಈರುಳ್ಳಿ. ಇಲ್ಲಿ ಪ್ಲೇಸ್ ಇರಲಿಲ್ಲ ಅಂತ ಇನ್ನೊಂದು ಪ್ಲೇಟಲ್ಲಿ ಕಟ್ ಮಾಡಿದ್ದೀನಿ. ಇವು ಇಷ್ಟು ಮ್ಯಾಗಿ ತಂದ್ಕೊಂಡಿದ್ದು ನೋಡಿರಿ. ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ಕವರ್ ತೆಗ್ದಿದ್ದೀನಿ. ಇವಾಗ ನೋಡಿರಿ, ಈ ಥರ ಇರ್ತಾವಲ್ಲ. ಇವಾಗ ನೋಡಿ ಸ್ನೇಹಿತರೆ, ಇದರಲ್ಲೇ ಒಂದು ಮಸಾಲ ಪ್ಯಾಕೆಟ್ ಬರುತ್ತೆ, ಇದೇ ಯೂಸ್ ಮಾಡಬೇಕು. ನಮಗೆ ಬೇಕಂದರೆ ಇನ್ನೂ ಟರ್ಮರಿಕ್ ಪೌಡರು ಮತ್ತು ಅಂದರೆ ಅರಿಶಿಣ, ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೋಬೋದು. ನಾನು ಇದರಲ್ಲಿ ಪ್ಲೇಟಲ್ಲಿ ಇಟ್ಕೋತೀನಿ. ಇವು ಇರ್ತಾವಲ್ಲ ಸ್ನೇಹಿತರೆ, ಇವು ಇದೇ ಥರ ಡೈರೆಕ್ಟ್ ಸೇರಿಸ್ಕೋಬಾರ್ದು. ಇವಕ್ಕೆ ಒಂದು ಸ್ವಲ್ಪ ಈ ಥರ ಚೂರು ಮಾಡಬೇಕು. ಇವಾಗ ನಾವು ಹಾಗೆ ಡೈರೆಕ್ಟ್ ಹಾಕೊಂಡ್ಬಿಟ್ಟು ಅಂದರೆ ಮಕ್ಕಳಿಗೆ ಗಂಟ್ಲಲ್ಲಿ ಸಿಕ್ಬಿಡ್ತಾವೆ. ಜಲ್ಲಿ ಈ ಥರ ಗಂಟ್ಲಲ್ಲಿ ಡೈರೆಕ್ಟ್ ಹೋಗಲ್ಲ, ಅದ್ರ ಸಲುವಾಗಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಇದೇ ಥರ ಈ ಥರ ಮುರ್ಕೊಳ್ಬೇಕು. ಇವಾಗ ನೋಡಿರಿ, ಇಷ್ಟು ಇವೆರಡು ಪ್ಯಾಕೆಟ್ ಕೂಡ ಸೇರಿಸ್ಕೋತೀನಿ. ಇವಾಗ ಫೋನ್ ತೆಳಗಡೆ ಇಟ್ಟು ಶೂಟ್ ಮಾಡ್ತೀನಿ. ಇವಾಗ ನೋಡಿರಿ, ಇವಾಗ ಅಷ್ಟು ಸೇರಿಸ್ಕೊಂಡೆ. ಇವಾಗ ನೋಡಿರಿ, ಇಷ್ಟ ಆಗಿದೆ. ಇವು 3 ಪ್ಯಾಕೆಟ್ ಇದ್ವಲ್ಲ ನೋಡಿರಿ, ಇವು 3 ಮಸಾಲ ಪ್ಯಾಕೆಟ್ ಕೂಡ ಇದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ ನೋಡಿ. ಇವಾಗ ಒಂದು 3 ರಿಂದ 4 ಸ್ಪೂನು ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಜಾಸ್ತಿ ಸೇರಿಸ್ಕೋಬಾರ್ದು ಸ್ನೇಹಿತರೆ. ನಾನು ಸ್ವಲ್ಪ ಒಂದು 2 ರಿಂದ 3 ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿರಿ, ಸ್ವಲ್ಪ ಜಾಸ್ತಿ ಏನು ಸೇರಿಸ್ಕೋಬಾರ್ದು ನೋಡಿರಿ, ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿರಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದರಲ್ಲಿ ಈರುಳ್ಳಿ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದರೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಮ್ಯಾಗಿ ಮಾಡೋದು ಈಜಿ ಸ್ನೇಹಿತರೆ. ಏನಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ ಅಂದರೆ, ಜಾಸ್ತಿ ದಿನ ಆಯಿತು ಮ್ಯಾಗಿ ಮಾಡೋದೆ. ಅದ್ರ ಸಲುವಾಗಿ ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಸ್ಲೋ ಹಾಕಿದ್ದೀನಲ್ಲ, ಅದ್ರ ಸಲುವಾಗಿ ಆಯ್ತಾಯಿಲ್ಲ. ಇವಾಗ ನೋಡಿರಿ, ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ.
ಒಂದೇ ಪ್ಲೇಟಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದ್ರ ಸಲುವಾಗಿ ಕರಿಬೇವು ಬಂತು ನೋಡ್ರಿ. ಇವಾಗ ನೋಡ್ರಿ ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ. ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ. ಮ್ಯಾಗಿ ಮಾಡೋ ಹೊತ್ತಿಗೆ ಜಾಸ್ತಿ ಫ್ರೈ ಆಗಿಬಿಡ್ಬಾರ್ದು ಸ್ನೇಹಿತರೆ, ಏನಕ್ಕಂದರೆ ಟೇಸ್ಟ್ ಬರಲ್ಲ ಅಷ್ಟು. ಮ್ಯಾಗಿಗೆ ಸ್ವಲ್ಪ ಸ್ವಲ್ಪ ಕಚ್ಚಾ ಪಕ್ಕನೇ ಇರಬೇಕು, ಅಷ್ಟು ಫ್ರೈ ಆಗಬಾರ್ದು. ಇವಾಗ ನೋಡ್ರಿ ಟೊಮೊಟೊ ಮತ್ತು ಕ್ಯಾರೆಟ್ ಒಂದೇ ಸರ್ತಿ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಈರುಳ್ಳಿ ಹಾಗೆ ಉಳಿದ್ಬಿಟ್ಟಿದೆ, ಅದರಲ್ಲಿ ಅವು ಕೂಡ ಸೇರಿಸ್ಕೊಂಡೆ ನೋಡ್ರಿ. ನೋಡಿ ಸ್ನೇಹಿತರೆ, ಇವಾಗ ಹಸಿ ಸ್ಮೆಲ್ ಹೋಯಿತು. ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಜಾಸ್ತಿ ಮೆರೂನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬಾರ್ದು ಸ್ನೇಹಿತರೆ. ಇದು ಮ್ಯಾಗಿ ಅಲ್ವಾ, ಒಂದು 5 ನಿಮಿಷ ಅಲ್ಲ 10 ನಿಮಿಷ ಕುದಿಸ್ಕೊಳ್ಳೋ ಮ್ಯಾಗಿ ಇದು. ಅದರಲ್ಲೇ ಮ್ಯಾಗಿಯನ್ನು ಸೇರಿಸ್ತೀವಲ್ಲ, ಅದರಲ್ಲೇ ಫ್ರೈ ಆಗೋಗ್ಬಿಡ್ಬೋದು. ಜಾಸ್ತಿ ಮೆರೂನ್ ಬರೋವರೆಗೂ ಇಟ್ಕೋಬಾರ್ದು. ಇವಾಗ ನೋಡಿರಿ ಅರಿಶಿನ ಸೇರಿಸ್ಕೊಳ್ಳೋಣ, ಸ್ವಲ್ಪ ನೋಡಿರಿ ಇಷ್ಟು. ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡೇನಿ, ಆದರೂ ಕೂಡ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ನೋಡಿರಿ. ಇವಾಗ ಮ್ಯಾಗಿ ಮಸಾಲ, ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಮಸಾಲದಲ್ಲಿ ಇರುತ್ತೆ, ಅದ್ರ ಸ್ನೇಹಿತರೆ ನಾವು ನೀರು ಜಾಸ್ತಿ ಸೇರಿಸ್ಕೊಡ್ತೀವಲ್ವ, ಸ್ವಲ್ಪ ನೋಡಿರಿ ಇಷ್ಟು ಉಪ್ಪು. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡೋಣ. ಇವಾಗ ಈ ಮಸಾಲದ ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಸ್ನೇಹಿತರೆ. ಇದರಲ್ಲಿ ಬಿನೀಶ್ ಏನೇನು ತರಕಾರಿ ಇರುತ್ತೆ ಅದೆಲ್ಲ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನನ್ನ ಹತ್ರ ಇರೋದು ಕ್ಯಾರೆಟ್ ಒಂದೇ, ಎಲ್ಲ ಆಗೋಗ್ಬಿಟ್ಟಿದ್ದಾವೆ ನೋಡಿರಿ. ಇವಾಗ ಹಸಿ ಸ್ಮೆಲ್ ಹೋಯ್ತು. ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ ನೀರು ಸೇರಿಸ್ಕೊತೀನಿ. ಇವಾಗ
ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡ್ರೆ ಟೇಸ್ಟ್ ಕೂಡ ಅಷ್ಟೇ ಆಗುತ್ತೆ. ಜಾಸ್ತಿ ಅಂದರೆ ಜಾಸ್ತಿ ಇಲ್ಲ, ನಾವು ಖಾರ ಉಪ್ಪು ಎಷ್ಟು ಸೇರಿಸ್ಕೊತೀನಿ ಅದಕ್ಕೆ ತಕ್ಕ ಹಾಗೆ ನೀರು ಸೇರಿಸ್ಕೋಬೇಕು. ಇವಾಗ ಸ್ವಲ್ಪ ಇದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಇವು ಮ್ಯಾಗಿ ಏನು ತೆಕ್ಕೊಂಡು ಇಟ್ಕೊಂಡಿದ್ದೀವಲ್ವ, ಇವು ಮ್ಯಾಗಿ ಸೇರಿಸ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಕುದೀತಾ ಇದೆ. ಇವಾಗ ಇದೇ ಟೈಮಲ್ಲಿ ನೋಡಿರಿ ಇವು ಮ್ಯಾಗಿ ಸೇರಿಸ್ಕೋಬೇಕು. ಇವಾಗ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಬೇಕು. ನೋಡಿರಿ ಒಂದು 5 ನಿಮಿಷ ಮುಚ್ಚಳ ಮುಚ್ಕೊಂಡು ಬಿಡೋಣ. ಒಂದು 5 ನಿಮಿಷ ಸ್ನೇಹಿತರೆ, ಜಾಸ್ತಿ ಏನಿಲ್ಲ, ಮ್ಯಾಗಿ ಜಲ್ದಿ ಬೇಯ್ದುಬಿಡ್ತಾವ. ನೋಡಿರಿ ನೋಡ್ರಿ ಎಲ್ಲ ಬಟ್ಟೆ ಇದು ಒಗ್ಬಿಟ್ಟಿದ್ದೀನಿ, ಎಲ್ಲ ಕೆಲಸ ಆಗಿದೆ. ನೋಡ್ರಿ ಇವಾಗ ಮ್ಯಾಗಿ ಯಾವ ಥರ ಆಯಿತು ನೋಡೋಣ ಬನ್ನಿ. 5 ನಿಮಿಷ ಆಗಿಲ್ಲ, ಆದರೆ ಮತ್ತೆ ತೆಗೆದು ನೋಡ್ತಾ ಇದ್ದೀನಿ. ನೋಡ್ರಿ ಈ ಥರ ಕುದೀತಾ ಇದೆ. ಸ್ಮೆಲ್ ಅಂತೂ ಸೂಪರ್ ಬರ್ತಾ ಇದೆ ಸ್ನೇಹಿತರೆ. ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ. ಇನ್ನೊಂದು 2 ನಿಮಿಷ ಮುಚ್ಚಿಬಿಡೋಣ ಸ್ನೇಹಿತರೆ. ಇನ್ನು ಬೇಯಬೇಕು. ನೋಡಿರಿ ಇನ್ನು ಇಷ್ಟು ಬಾಂಡೆ ಉಳ್ಕೊಂಡಿದ್ವಿ. ಇಷ್ಟು ಮ್ಯಾಗಿ ಮಾಡಾದ್ಮೇಲೆ ಬಾಂಡೆ ತೊಳಿತೀನಿ. ಇವರು ಕೆಳಗಡೆ ಹೋಗಿದ್ದಾರೆ ನೋಡ್ರಿ. ಬಿಸಿಲೇ ಹಂಗದ, ಹೊರಗೆ ಹೋಗಿ ಆಡ್ಲತ್ರಿ. ನೋಡ್ರಿ ಇವಾಗ 2 ನಿಮಿಷ ಆಯಿತು ಸ್ನೇಹಿತರೆ. ಇವಾಗ ತೆಗೆದು ನೋಡೋಣ ಬನ್ನಿ. ನೋಡ್ರಿ ಬರೋಬ್ಬರಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡ್ರಿ ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಸ್ವಲ್ಪ ಆಫ್ ಮಾಡಿ ಇಟ್ಟೇವಂದರೆ ಇಷ್ಟು ನೀರು ಏನು ಉಳ್ಕೊಂಡಿದ್ದೀವಲ್ಲ ಆ ನೀರನ್ನು ಹಿಡ್ಕೊಡುತ್ತೆ. ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಯಿತು ಇವಾಗ ಮ್ಯಾಗಿ. ನೋಡಿ ಸ್ನೇಹಿತರೆ, ನನಗೆ ನೀರು ಕೊಡ್ತಾ ಇದ್ದೀನಿ. ನೋಡ್ರಿ ಅವ್ನ ರಿಯಾಕ್ಷನ್ ಯಾವ ಥರ ಇರ್ತದೆ ನೋಡೋಣ ಬನ್ನಿ. ನೋಡ್ರಿ ಈ ಸ್ಪೂನ್ ತಗೊಂಡಿದ್ದಾನೆ ಅವನು. ಹೆಂಗಾಗ್ಯದ? ನೋಡ್ರಿ ಅವಳು ಮಗಳು ಇನ್ನ ಹೊರಗಡೆ ಕ್ರಿಕೆಟ್ ಆಡ್ತಾ ಇದ್ದಾಳೆ.
ತಿಂದು ಹೋಯ್ತಾನೆ ಮತ್ತು ಒಳಗೆ ಕರ್ಕೊಂಡು ಬರ್ತಾನೆ. ಇವಾಗ ನೋಡಿ ಸ್ನೇಹಿತರೆ, ಇಷ್ಟು ಮ್ಯಾಗಿ ಯಾವ ಥರ ಆಗಿದೆ ಅಂತ ನೋಡಿದ್ರಲ್ಲ. ನೋಡಾದಮೇಲೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಹಾಕಿಬಿಟ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ.